ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಅದ್ಭುತವಾದ ಜಾಗದ ಹತ್ರ ನಾನಿದ್ದೇನೆ. ಕಲ್ಲಿನ ಕೋಟೆ ಅಂತಲೇ ಪ್ರಸಿದ್ಧಿಯಾಗಿರುವಂಥ ಚಿತ್ರದುರ್ಗದ ಒಳಭಾಗದಲ್ಲಿ ಬೆಟ್ಟದೊಳಗಡೆ ನಮಗೆ ಕಾಣುವಂಥ ಜಾಗಗಳು ಬಿಟ್ಟು ಈ ಒಂದು ಬೆಟ್ಟದ ಒಳಗಡೆ ಸುಮಾರು ನಮಗೂ ಕಾಣದಿರೋಂಥ ಅನ್ವಿಸಿಬಲ್ ಪ್ಲೇಸಸ್ ಎಲ್ಲ ನಮ್ಮ ಕೋಟೆ ಒಳಗಡೆ ನೋಡ್ಬೋದು. ಈ ಭಾಗದಲ್ಲಿ ಒಂದು ಚಳ್ಳಕೆರೆಮ್ಮನ ದೇವಸ್ಥಾನ ಅಂತ ಬರುತ್ತೆ. ಆ ಚಳ್ಳಕೆರೆಮ್ಮನ ದೇವಸ್ಥಾನದ ಹತ್ರ ಆಗಿನ ಕಾಲದಲ್ಲಿ ಪಾಳೆಗಾರರು ನಿರ್ಮಾಣ ಮಾಡ್ಕೊಂಡಿದ್ದಂಥ ಒಂದು ಹಗೆವನ್ನ ತೋರಿಸ್ತಾ ಇದ್ದೀನಿ. ಸೊ ಹಗೆವು ಅಂದರೆ ಇದು ಮೇ ಬಿ ಮಣ್ಣಲ್ಲಿ ಕೊರೆದ್ಬಿಟ್ಟು ಹಗೆಗಳನ್ನ ಮಾಡಿರ್ತಾರೆ. ಬಟ್ ಈ ಹಗೆವು ಬಂದ್ಬಿಟ್ಟು ಒಳಭಾಗದಲ್ಲಿ ಕಲ್ಲನ್ನು ಕೊರೆದ್ಬಿಟ್ಟು ಮಾಡಿರುವಂಥ ಒಂದು ಅದ್ಭುತ ಹಗೆವಿದು. ಸೊ ಭಾಳ ಕ್ಯೂರಿಯಾಸಿಟಿ, ಭಾಳ ಅದ್ಭುತವಾಗಿದೆ. ನಮ್ಮ ಕಲ್ಲಿನ ಕೋಟೆ ಒಳಭಾಗದಲ್ಲಿ ಚಳ್ಳಕೆರೆಮ್ಮನ ದೇವಸ್ಥಾನ ಅಂತ ಬರುತ್ತೆ. ಆ ದೇವಸ್ಥಾನದ ಹತ್ರ ಸಿಗುವಂಥ ಒಂದು ಹಗೆವಿದು. ಅದ್ರ ಮೇಲ್ಗಡೆ ಕಲ್ಲಿನ ಕಟ್ಟಡ ಮಾಡ್ಕೊಂಡು ಕಲ್ಲಿನ ಕಟ್ಟದ ಕೆಳಗಡೆ ಹುಟ್ಟು ಬಂಡೆಯನ್ನು ಕೊರೆದ್ಬಿಟ್ಟು ದೊಡ್ಡದಾದಂಥ ಒಂದು ಹಗೆವನ್ನ ನಿರ್ಮಾಣ ಮಾಡಿರುವಂಥದ್ದನ್ನ ಈ ಭಾಗದಲ್ಲಿ ನೋಡ್ಬೋದು. ಅದನ್ನೆಲ್ಲ ಸಾಮಾನ್ಯವಾಗಿ ಮುಚ್ಚಿದ್ದಂಥ ಒಂದು ಎಲ್ಲ ಕಟ್ಟಿಗೆಗಳನ್ನು ತೆಗೆದುಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಕಲ್ಲಿನ ಕಟ್ಟಡ ಇದೆ. ಕಲ್ಲಿನ ಕಟ್ಟಡದ ಕೆಳಗಡೆ ಹುಟ್ಟು ಬಂಡೆ ಒಳಗಡೆ ಕೊರೆದು ಮಾಡಿರುವಂಥ ಅದ್ಭುತವಾದಂಥ ಒಂದು ಹಗೆವನ್ನ ನಮ್ಮ ಕಲ್ಲಿನ ಕೋಟೆ ಒಳಭಾಗದಲ್ಲಿ ನೋಡ್ಬೋದು. ಕಣ್ಣಿಗೆ ಕಾಣದೇ ಇರೋಂಥ ಸುಮಾರು ಪ್ಲೇಸಸ್ಸು ನಮ್ಮ ಕೋಟೆ ಒಳಗಡೆ ಇದೆ. ಆ ಥರದ್ದೆಲ್ಲ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ನಿಮ್ಮ ಒಂದು ಪ್ರೋತ್ಸಾಹ, ನಿಮ್ಮ ಒಂದು ಸಹಕಾರ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಬಸವರಾಜ್, ಚಿತ್ರದುರ್ಗ.